ಯಾರು ಉಲ್ಟಾ ಹೊಡಿತಾರೆ ಏನು ಅಂತ ಪತ್ರಕರ್ತರಿಗೂ ಗೊತ್ತಿದೆ, ನೀವೇ ತಿಳಿ. ಆಮೇಲೆ ಇದು ಸರ್, ಈ ರಾಜ್ಯಸಭೆ ಚುನಾವಣೆಗೇನೋ ಕಾಂಗ್ರೆಸ್ ಶಾಸಕರಿಗೆಲ್ಲ ಆಮಿಷ ಹೊಡ್ತಾ ಇದ್ದಾರೆ. ಕುಪೇಂದ್ರ ರೆಡ್ಡಿ ನಮಗೇನು ಆ ಥರ ಯಾವುದು ಬಂದಿಲ್ಲ ಸರ್. ನನ್ನ ವಿಚಾರದಲ್ಲಿ ನನಗೆ ಯಾರು ಹಂಗೆ ಫೋನು ಮಾಡಿಲ್ಲ, ಯಾವುದೋ ಆ ಥರ ಆಮಿಷ ನನಗೆ ಬಂದಿಲ್ಲ. ನಾಳೆ ಸೋಮವಾರ ನಮಗೆ ನಾಳಿದ್ದು ಅಸೆಂಬ್ಲಿಗೆ ಹೋಗ್ತೀವಿ, ಅಸೆಂಬ್ಲಿ ನೋಡ್ಕೊಳ್ತೀವಿ, ಅಲ್ಲೇ ಇರ್ತೀವಿ. ಹೋಟ್ಲಲ್ಲಿ ನಮಗೆಲ್ಲ ರೂಮ್ ಮಾಡಿಕೊಟ್ಟಿದ್ದಾರೆ, ಹಿಲ್ಟನ್ ಹೋಟ್ಲಲ್ಲಿ ಅದನ್ನು ಹೇಳ್ತೀವಿ. ಹಿಲ್ಟನ್ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟಿದ್ದಾರೆ, ಅಲ್ಲೇ ಹೋಗ್ತೀವಿ. CLP ಮೀಟಿಂಗ್ ಇದೆ, ಆರಾಮಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀವಿ. ಬೆಳಿಗ್ಗೆ ಹೋಗಿ ಓಟ್ ಹಾಕ್ತೀವಿ. ಬಜೆಟಲ್ಲಿ ನಮ್ಮ ಜಿಲ್ಲೆಗೆ ಏನು ಅನುದಾನ ತಂದಿಲ್ಲ ಅಂತೇಳಿ 4 ಜನ ಶಾಸಕರಿದ್ರೆ ಏನು ತಂದಿಲ್ಲ ಅಂತೇಳಿ ಯಾರ್ದಾರೆ ಏನು ತಂದಿಲ್ಲ. ಬಜೆಟಲ್ಲಿ ಬಜೆಟಲ್ಲಿ ಇಲ್ಲದೆ ಇವಾಗ ಹಂಗಾದ್ರೆ ನಮ್ಗೆ 100 ಕೋಟಿ ಅನುದಾನ ಕೊಟ್ಟಿದ್ದಾರೆ. ರಿಂಗ್ ರೋಡ್ಗೆ ಅದು ವಾಪಸ್ ಕೊಟ್ಟಿಲ್ಲ. APMC ಜಾಗ ಮಾಡಿದ್ವಿ, ಅದು ವಾಪಸ್ ಕೊಡೋಣ. ಏನು ಸಂಬಂಧ ಏನು ಸ್ಕಂದ ಎಲ್ಲರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ APMC ಜಮೀನು ಕೊಡಬೇಕು. ಸರಿ, ಮೆಡಿಕಲ್ ಮಾವು ಸಂಸ್ಕರಣಾ ಘಟಕ ಮಾಡ್ತೀವಿ. ಹೌದು, ನಿಜ ನೀವು ಹೇಳ್ತಾರೆ. ಬಜೆಟಲ್ಲಿ ಬಂದರೆ ಮಾತ್ರ ಬರೋದು, ಇಲ್ಲಾಂದ್ರೆ ಬರೋಕ್ಕಾಗಲ್ವಾ? ಎಲ್ಲ ಆಗಿದೆ ಬಜೆಟಲ್ಲಿ ಬಂದರೆ ಮಾತ್ರ ಬರುತ್ತಾ? ಬಜೆಟಲ್ಲಿ ಬರದೇ ಇರೋದು ಇವಾಗ 100 ಕೋಟಿ ಬಂದಿದೆ. ಇಲ್ಲ, ಮೂರನೇ ಹಂತ ಶುದ್ಧೀಕರಣ ಹೇಳಿ, ಅದನ್ನು ಮೂರನೇ ಹಂತ ಶುದ್ಧೀಕರಣ ಮಾಡಬೇಕು ಅನ್ನೋದು ನಮಗೂ ಒಂದು ವಿಶ್ವಾಸ ಇದೆ. ಇವತ್ತು 80 MLD ಬರ್ತಾ ಇದೆ. ಮೂರನೇ ಹಂತ ಶುದ್ಧೀಕರಣ ಮಾಡಿದ್ರೆ 35 MLD ನೀರು ಬರುತ್ತೆ. ಅವಾಗ ಏನು ಮಾಡ್ತೀರಾ? ಕೋಲಾರ ತಾಲೂಕು ಸಾವಿರ ನೀರು ಅದು ಕೆಲವೊಂದೀಗ ಇವಾಗ ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ಒಂದು ದಿವಸ ಒಂದು ಅರ್ಧ ಗಂಟೆ ಮಾತಾಡ್ತೀವಿ. ಮಾತಾಡ್ತೀವಿ ಸೆಷನ್ ನಾವೇ ಸೆಷನ್ ಎಲ್ಲ ನಾನು ಮಾಹಿತಿ ಇಟ್ಕೊಂಡು ಡಾಕ್ಟರ್ ಕೋಲಾರಕ್ಕೆ ಏನೇನಿದೆ, ಏನೇನು ಬಂದಿಲ್ಲ, SNR ಹಾಸ್ಪಿಟ್ಲ್ಗೆ ಏನು ಮಾಡಿದ್ದೀವಿ, ಎಕ್ಸ್ಟ್ರಾ ಮಿಷನ್ಸ್ ಏನು ಬರ್ತಾ ಇದೆ, ಏನು ಎಲ್ಲ ನಿಮ್ಗೆ ಡೀಟೇಲ್ ಸರ್ ಮೊನ್ನೆ ಇಲ್ಲ ಸರ್ ಮೊನ್ನೆ ಕಾಂಗ್ರೆಸ್ ಕಚೇರಿಗಳು ಗಲಾಟೆ ಆಗಿದೆ. ಬೆಂಬಲಿಗರು ಮತ್ತು ನಮ್ಮ ಬೆಂಬಲಿಲ್ಲ. ಕಾಂಗ್ರೆಸ್ ಪಕ್ಷದ ಬೆಂಬಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರು ಯಾರು ಕೆಲಸ ಮಾಡಿದ್ದಾರೆ ಅವರು ಗಲಾಟೆ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ ಹೇಳ್ಕೊಂಡು ಸ್ವಲ್ಪ ಏಟು ಪೋಟು ಮಾಡಿಕೊಂಡು ಹಂಗೆ ಅಂತ ಬೋಗಸ್ ಮಾಡ್ತಾರೆ ಅಂಥವ್ರಿಗೆ ಗಲಾಟೆ ಮಾಡ್ತಾರೆ. ನಿಷ್ಠಾವಂತರು ಇಲ್ಲದೆ ಇರೋರಿಗೆ ಗಲಾಟೆ ಆಗಿದೆ. ನೋಡ್ಕೊಳ್ಳುತ್ತೆ ಪಾರ್ಟಿ ನೋಡಿದ್ರೆ ಅವ್ರು ನೋಡ್ತಾರೆ. ಗುಂಪುಗಾರಿಕೆ ಇದೆ ಸರ್. ಇಲ್ಲ, ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ. ಅಲ್ಲಿ ಕಾರ್ಯಕರ್ತ ಗುಂಪುಗಾರಿಕೆ ಅಂತಂದ್ರೆ ನಾನು ಅನಿಲ್ ಅನ್ನ ಇಂಥವರೆಲ್ಲ ಗುಂಪುಗಾರಿಕೆ ಹೊಡೆದಿಲ್ಲ. ಇಲ್ಲ, ಎಲ್ನಾಡಿದ್ದು ಅಷ್ಟೇ ನಮ್ಮ ಹೊಡೆದಿಲ್ಲ. ನಾವೆಲ್ಲ ಡಿಚ್ಚಿನೇ ಹೊಡಿತಾರೆ ಸರ್. ಯಾರ್ದಿದು? ಆಮೇಲೆ ಸರ್ MP ಎಲೆಕ್ಷನ್ ಬರ್ತಾ ಇದೆ. ನಮ್ಮಲ್ಲಿ ಬುಟ್ಟೆಯಲ್ಲಿ ಆವಿದೆ ಅಂತ ಹೇಳ್ತಾರೆ. ಯಾವ ಅಂತ ಗೊತ್ತಾಗ್ತದೆ. ಬುಟ್ಟಿಯಲ್ಲಿ ಹಾವನ್ನ ತೆಗಿಬೇಕು. ಅದು ಲಾಕ್ ಬೀಗ ಬಂದ್ಬಿಟ್ಟು ಬೇರೆ ಬೀಗ ತಗೊಂಡು ಬಂದು ತೆಗಿ. ಹಾಲ್ಗಿಲ್ಲ ಹಾಕ್ತಾ ಇದ್ರೆ ಇಲ್ಲ ದಯವಿಟ್ಟು